ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ಅಲ್ಲ ನಮಗ್ ಬಿಡಿ ಅದನ್ನ ನಿಮಗ್ ಬಿಡೋದ್ರೆ ರಾಷ್ಟ್ರಧ್ವಜದ ಅಗೌರವ ಮಾಡಬೇಡಿ. ನಿಮ್ ಸರ್ಕಾರ ಯಾವುದಕ್ಕೂ ಗೌರವ ಕೊಡುತ್ತೆ ಅಂತ ಹೇಳಿ. ನಿಮ್ ಸರ್ಕಾರ ಯಾವುದಕ್ಕೂ ಗೌರವ ಕೊಡುತ್ತೆ ಅಂತ ಹೇಳಿ. ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ನೀವು ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಪರಮೇಶ್ವರ್ ಅವರೇ ಅವರ ಪತ್ರದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ಒಂದು ಶಬ್ದ ಇಲ್ಲ. ಅವ್ರು ಹೇಳಿರೋದ್ರಲ್ಲಿ ಸಮಯದ ಅಭಾವ ಇಲ್ಲ, ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ, ರಾಷ್ಟ್ರಧ್ವಜ ಆರಿಸಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಸಚಿವನ ತೆಗೀರಿ ಆಲ್ಟರ್ನೇಟ್. ನೀವು ಈ ಉತ್ತರ ಕೊಡ್ಲಿಕ್ಕೆ ಆಗ್ತದ? ಏನ್ ಉತ್ತರ ಕೊಡೋದ್ರಿ? ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಗೌರವ ನಿಮ್ಮಿಂದ ಕಲಿಬೇಕಾ? ಮಾನ್ಯ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ನಾಳೆ ಸ್ವಾತಂತ್ರ್ಯ ದಿನಾಚರಣಾ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕೆ ಆಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕಿರ್ಬೇಕಾದ್ರೆ ಸದನದಲ್ಲಿ? ಅಧ್ಯಕ್ಷರೇ, ಅವರು ಜಿಲ್ಲೆ ಇಲ್ಲ ಮಾನ್ಯ ಅಲೋಕೇಶನ್ ಏನ್ ಬರ್ದಿದ್ದಾರೆ ಅಂತ ಓದ್ಲಾ? ನಾನು ಏನ್ ಬರ್ದಿದ್ದಾರೆ ಅಂತ ಓದ್ಲಾ? ಏನ್ ಬರ್ದಿದ್ದಾರೆ ಮಾಡುವಾಗ ಅಲ್ಲ ಮಾನ್ಯ ಅಧ್ಯಕ್ಷ ಏನ್ ಬರ್ದಿದ್ದಾರೆ ಅಂತಂದ್ರೆ ಆಯ್ತು, ಜಿಲ್ಲಾ ಅಲೋಕೇಶನ್ಸ್ ಮಾಡುವಾಗ ಅವ್ರಿಗೆ ಆ ಜಿಲ್ಲೆ ಹಿಂದೆ ಇದ್ರು, ಅದು ಬೇಡ ಬೇರೆ ಜಿಲ್ಲೆ ಕೊಡಿ ಅನ್ನೋ ಇದನ್ನ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಮಾನ್ಯ ಅಧ್ಯಕ್ಷ ಆರೋಗ್ಯ ಸರಿ ಇಲ್ಲ ಹೋಗೋದಕ್ಕೆ ಒಬ್ಬ ಸಚಿವರಿಗೆ ಆದ್ಯತೆ ಯಾವುದು ಅಂತ ಅವರೇ ಬರೆದಿರೋ ಪತ್ರದಲ್ಲಿ ಆದ್ಯತೆ ಯಾವುದು ಅಂತ ಹೇಳ್ತಾರೆ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಸೇರಿದಂತೆ ಮನವಿ ಮಾಡಿಕೊಂಡಿದ್ದಾರೆ ಬೇರೆ ಜಿಲ್ಲೆ ಕೊಡ್ಲಿ ಅಂತ. ಮಾನ್ಯ ಕಂದಾಯ ಸಚಿವರೇ, ಒಬ್ಬ ಸಚಿವನಿಗೆ ಪ್ರೌಡ್, ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ರಾಷ್ಟ್ರಧ್ವಜ ಹೊರಿಸಲಿಕ್ಕೆ ಸಮಯ ಇಲ್ಲ. ಅವ್ರು ಹೇಳಿದಾರೆ ಇಲ್ಲಿ 15/8/2026 ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಯಾರಣಕ್ಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಏನ್ ಹಂಗಾರ ಅರ್ಥ? ಏನ್ ಆರೋಗ್ಯ? ಯಾರ ಆರೋಗ್ಯ? ಸುಮ್ನೆ ನೋಡಿ, ಇದು ಈ ತರದನ್ನೆಲ್ಲ ರಾಜ್ಯ ಜನ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಇಲ್ಲಿ ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಪರಮೇಶ್ವರ್ ಅವರೇ ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ವಜಾ ಮಾಡಿಯಲ್ಲ, ಯಾರು ಬೇಡ ಈಗ ಆ ಸಚಿವನ ಇಟ್ಕೊಳ್ಳಿ ಯಾರು ಹೇಳಿದ್ದಾರೆ? ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸ್ತೀವಿ. ಜಿಲ್ಲೆ ಬೇರೆ ಸರ್, ನೀವು ಉಸ್ತುವಾರಿ ಸಚಿವರನ್ನ ಚೇಂಜ್ ಮಾಡೋದಕ್ಕೆ ಒಂದು ವಾದ ಇಲ್ಲ. ಸ್ವಾತಂತ್ರ್ಯೋತ್ಸವಕ್ಕೆ ನಾನು ಹೋಗಲ್ಲ ಅಂತಂದ್ರೆ ಏನರ್ಥ ಇದೆ? ನಾಟ್ ಇನ್ ಪ್ರೊಟೆಸ್ಟ್ ಅವರು ಕೇಳಿರೋದು, ಅವ್ರು ಬೇರೆ ಆಲ್ಟರ್ನೇಟಿವ್ ಜಿಲ್ಲೆಗೆ ಹೋಗೋದಕ್ಕೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಸಭಾಧ್ಯಕ್ಷರೇ, ಒಬ್ಬ ಸಚಿವರಾಗಿರೋರು, ಸಚಿವ ಸ್ಥಾನ ತಗೊಂಡಿರುವಂತವ್ರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಅವ್ರು ಮಾಡಿದಾಗ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ಮಾಡ್ಲಿಕ್ಕೆ ಅವರಿಗೆ ಸಮಯ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ನಡವಳಿಕೆ? ನೀವೇ ಸಮರ್ಥಿಸ್ಕೊಳಕ್ಕಾಗತ್ತಾ? ನೀವೇನಾದ್ರು ಸಮರ್ಥಿಸ್ಕೊಳಕ್ಕಾಗತ್ತಾ? ಅಥವಾ ಅವ್ರ ರಕ್ಷಣೆಗೆ ನೀವು ಬರ್ಲಿಕ್ಕಾಗತ್ತಾ? ಇಂಥ ವ್ಯಕ್ತಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋನು, ಒಬ್ಬ ಭಾರತೀಯನಾಗಿರೋನು ಯಾರೂ ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಂತ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಸರ್ಕಾರದ ಒಬ್ಬ ಸಚಿವರಾಗಿ ಕೆಲಸ ಮಾಡ್ತಾರೆ ಅಂದ್ರೆ
ಹೇಗ್ ನೀವು ಸಮರ್ಥಿಸ್ಕೊತೀರಾ? ಮಾನ್ಯ ನಾವು ಸಭಾಧ್ಯಕ್ಷರೇ, ಕೇಳ್ಕೊಳ್ಳೋದು ನೀವು ಉಸ್ತುವಾರಿ ಅಲ್ಲೆಲ್ಲರೂ ಕೂಡ ನಾವು ಮಾಡ್ಕೊಳ್ಳೋದು ತಕ್ಷಣ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಅನ್ಸುತ್ತೆ ವ್ಯಕ್ತಿ ನನಗೆ. ಈ ನಡವಳಿಕೆ ನಿಜಕ್ಕೂ ರಾಜ್ಯಕ್ಕೆ ದೇಶಕ್ಕೆ ಮಾನ್ಯ ಅವಮಾನ ಸಭಾಧ್ಯಕ್ಷರೇ, ಆಗಿದೆ. ರಾಷ್ಟ್ರ ಧ್ವಜಕ್ಕೆ ವಿರೋಧ ಪಕ್ಷದವರು ಅವಮಾನ ಮಾಡಿದ್ದಾರೆ. ವಿರೋಧ ಪಕ್ಷದವರು ದೇಶ ದಾರಿ ವಿರೋಧ ತಪ್ಪಿಸುವಂತ ಕೆಲಸ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಡಿರುವಂತವರು ಈ ಸಚಿವರು ಈ ಅಲ್ಲ, ದೇಶ- ಈ ನಮ್ಮ ಫಸ್ಟ್ ದೇಶ ಅವರು- ಗೊತ್ತಿದೆ ಸರ್. ಅಲ್ಲಪ್ಪ, ಅವರು ದೇಶ ವಿರೋಧಿ ಯಾವ ಕೆಲಸ ಮಾಡ್ಬಿಟ್ರಾ? ಕಾರಣಕ್ಕೋಸ್ಕರ ಅಲ್ಲ, ಬಂದಿದ್ದಾರೆ ಇದೇನ್ ಅಂತ ಸರ್ ಹೇಳಲಿಕ್ಕೆ ತಯಾರಿಲ್ಲ ಅವರು. ಇದೇನ್ ಸರ್? ಈ ಅವ್ರಿಗೆ ಮಾನ್ಯ ಸರ್, ಸಭಾಧ್ಯಕ್ಷರೇ, ಏನೇ ಕೋಪ ಯಾವ ಇರ್ಲಿ. ಕಾರಣಕ್ಕೋಸ್ಕರ ಸರ್, ಏನೇ ಕೋಪ ಇರ್ಲಿ ಅದು. ಸಚಿವರು ಸರ್, ಏನೇ ಕೋಪ ಇರ್ಲಿ, ಪತ್ರವನ್ನು ಏನೇ ಬರೆದಿದ್ದಾರೆ ಅಂತ ವ್ಯತ್ಯಾಸಗಳು ಅವ್ರು ಇರ್ಲಿ. ಬಂದಾಗಲೇ ಕೇಳೋಣ. ರಾಷ್ಟ್ರ ಧ್ವಜದ ಮೇಲೆ ರಾಷ್ಟ್ರ ಧ್ವಜಕ್ಕೆ ಇವ್ರು ಮಾನ್ಯ ಅಗೌರವ. ಸಭಾಧ್ಯಕ್ಷರೇ, ಸಾರಿ ಯಾವ ಸಾರಿ, ಕಾರಣಕ್ಕೋಸ್ಕರ- ದೇಶ ವಿರೋಧಿ ಅಲ್ಲ. ಅಲ್ಲ ಮಾನ್ಯ ಅಧ್ಯಕ್ಷೆ ಸುನಿಲಣ್ಣ ಸರ್, ಮಾನ್ಯ ಈಗ ಅಧ್ಯಕ್ಷೆ, ಸುನಿಲಣ್ಣ, ನಾನು ನಿಮ್ಮ ಹೇಳ್ತಾ ಮಾತು ಇರೋದು, ಕೇಳಿದ್ದಾಯ್ತು. ನೀವು ಸುನಿಲಣ್ಣ, ಉಸ್ತುವಾರಿ ಸಚಿವರನ್ನ ಬದಲು ಮಾನ್ಯ ಮಾಡಿದ್ದಕ್ಕೆ ನಮ್ಗೆ ಸಭಾಧ್ಯಕ್ಷರೇ, ವಿರೋಧ ಇಲ್ಲ. ಯಾವ ನಿಮ್ಮ ಆಂತರಿಕ ಕಾರಣಕ್ಕೋಸ್ಕರ ವ್ಯವಸ್ಥೆ ಏನಾರು ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ. ಅಂತ ಒಬ್ಬ ನೀವು ಸಚಿವ ಜಮೀರ್ ಅವ್ರು ಸ್ವಾತಂತ್ರ್ಯೋತ್ಸವಕ್ಕೆ ಬಂದಾಗ ಹೋಗಲ್ಲ ಕೇಳ್ಬೇಕು ಇದನ್ನ. ಅಂತ ಹೇಳ್ತಾನೆ ಅಂತಂದ್ರೆ ಅಂತ ಸಚಿವ ಏನಕ್ಕೆ ಬೇಕು ಕರ್ನಾಟಕದಲ್ಲಿ? ನಮಗೆ ರಾಜಕೀಯದ ಉದ್ದೇಶದಲ್ಲಿ ಅಂತ- ನೀವು ಎಲ್ಲೆಲ್ಲ ಅಂತ ತೆಗೆದುಕೊಳ್ಳೋ ಸಮಯ ಇಲ್ಲ ಅಂದ್ರೆ ಅವಶ್ಯಕತೆ ಏನ್ ಇಲ್ಲ. ಬೇಕು? ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ಸಮಯ ಇಲ್ಲ ಅನ್ನುವಂತ ಅವರು ಸಚಿವ ಸಚಿವರು ಕರ್ನಾಟಕಕ್ಕೆ ಜಮೀರ್ ಬೇಕಾಗಿಲ್ಲ. ಅಹಮದ್ ಅವರು ಬಂದ ನಂತರ ದೇಶಕ್ಕೂ ಬೇಕು ಅದನ್ನ ನೀವು ನೀವು ಚರ್ಚೆ ಇನ್ನೇನು ಮಾಡಕ್ ಹೊರಟಿದ್ದೀರಿ? ಮಾಡ್ಕೊಳ್ತಿದ್ದೀರಿ. ಅವರ ಎಕ್ಸ್ಪ್ಲೇಷನ್ ಕೇಳಿ. ದಯಮಾಡಿ ಮಾನ್ಯ ಅಧ್ಯಕ್ಷ, ಇಂಥದನ್ನ ಕರ್ನಾಟಕದಲ್ಲಿ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಪತ್ರನ ಸಮರ್ಥನೆ ಮಾಡ್ಕೊಳ್ತೀರಿ ಮುಖ್ಯಮಂತ್ರಿ. ನಾವು ಸಮರ್ಥನೆ ಮಾಡ್ಲಿಕ್ಕೆ ಬೇರೆ ಇಲ್ಲ. ಕಳಿಸ್ತೀವಿ ಆದರೆ ಅಂತಂದ್ರೆ ಕಾರಣಕ್ಕೆ ಏನ್ ಅರ್ಥ ಇದೆ ಸರ್? ಏನ್ ಅರ್ಥ ಇದೆ? ಸಚಿವರು ಇರಬೇಕು. ಗೌರವದಿಂದ ಭಾಗವಹಿಸಬೇಕು. ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷ, ಇವತ್ತು ರಾಷ್ಟ್ರಧ್ವಜ ಅಂತ ಹೇಳ್ತಾರೆ, ನಾಳೆ ಅಲ್ಲ, ಒಂದ್ ನಿಮಿಷ, ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ, ಇಲ್ಲಿ ಕುರಾನ್ ಈಗ ತೊಂಬರ್ರಿ ಅಂತ ಹೇಳ್ತಾರೆ. ನೀವು ಕೇಳ್ತೀರಿ? ನೀವು ನಿಮ್ಮ ಆಕ್ಷೇಪಣೆಗಳನ್ನ ನೀವೇನ್ ಕೇಳಿದ್ ತಪ್ಪನ್ನಂಗಿಲ್ಲ ನಾನು. ಆದ್ರೆ ಪ್ರಾರಂಭದಲ್ಲಿ ಒಂದು ನೋಟಿಸ್ ಆದ್ರೂ ಕೊಡ್ಬೇಕಾಗಿತ್ತು. ಅಲ್ಲ ಸರ್, ಇದು ಇವತ್ತು ಬಂದಿರೋ ಅಲ್ಲ, ಈಗ ಅಲ್ಲ, ಸಿಕ್ಕಿದ ನಾನು- ಪತ್ರ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕೊಟ್ರೆ ನಿಮ್ಗೆ ನೋಟಿಸ್ ಅಲ್ಲ, ಸದನದ ಈಗ ಸಿಕ್ಕಿರೋದು ಕಲಾಪದ ರಾಷ್ಟ್ರಧ್ವಜದ ಗೌರವ ಎತ್ತಿಡಲಿಕ್ಕೆ ಯಾವ ನೋಟಿಸ್ ಸರ್? ವಿರೋಧ ಪಕ್ಷದವರು ರಾಷ್ಟ್ರಧ್ವಜದ ಸರಿ ಇಲ್ಲ. ರಾಷ್ಟ್ರಧ್ವಜದ ಗೌರವ ಯಾರು ಎತ್ತಿಡಲಿಕ್ಕೆ ಯಾವ ನೋಟಿಸ್ ಕೊಡೋದು? ಅದಕ್ಕೆ ನೋಟಿಸ್ ಇಲ್ಲ. ರಾಷ್ಟ್ರಧ್ವಜದಕ್ಕಿಂತ ಮೇಲೆ ನೋಟಿಸ್ ಇದೆಯಾ? ಅಲ್ಲಲ್ಲ, ಚರ್ಚೆ ಅಲ್ಲ ಸರ್, ಇಡೀ ರಾಷ್ಟ್ರ ಧ್ವಜಕ್ಕೆ ಅಥವಾ ದೇಶಕ್ಕೆ ಮಾಡ್ತಿರೋಂತ ಅವಮಾನ ಸರ್ ನಿಮ್ದು ಇದು. ನಿಮ್ದು ಸರ್, ಕರ್ತವ್ಯ ಮಾಡ್ತಿರೋ ಮಾನ್ಯ ಅವಮಾನ ಸಭಾಧ್ಯಕ್ಷರೇ, ಸರ್. ಎಲ್ಲರಿಗೂ ಅದರ ಇವ್ರು ನಾವು ನೋಡಿ ಕೂತ್ಕೊಳ್ಬೇಕು. ಉಪಮುಖ್ಯಮಂತ್ರಿಗಳು ಕೊಡ್ಲಿಲ್ವಾ? ಈಗ ಅವರು ಕೇಳ್ರಿ ಸರ್. ಅಥವಾ ಈ ಸದನ ಒಂದ್ ನಿಮಿಷ, ಅವ್ರು ಕೇಳ್ರಿ. ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರಿಗೆ ಅನಾರೋಗ್ಯ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಹೋಗಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಆ ಬರೆದಿದ್ದಾರೆ. ರೀತಿ ಬರ್ದಿದೆ ಹೇಳಿ ಸರ್. ಬರ್ದಿದ್ದಾರೆ. ಆ ರೀತಿ ಬರ್ದಿದ್ರೆ ನಿಮ್ಮ ಮಾತು ನಾವು ಇಲ್ಲ, ಕೇಳಿ ಅವರು. ಅದಕ್ಕೆ ಮುಖ್ಯಮಂತ್ರಿಗಳು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಸರ್, ಮಾಡ್ತೀವಿ ಅಂತ ಹೇಳಿ ಅನಾರೋಗ್ಯರಾಗಿದ್ದಾರೆ. ಮಾಡಿದ್ದಾರೆ. ಒಂದ್ ನಿಮಿಷ, ಅದಕ್ಕೆ ಪಾಪ ನೀವು ಅನಾರೋಗ್ಯರಾಗಿದ್ದಾರೆ. ದೇಶದ್ರೋಹ ಎಲ್ಲಾನು ಸೇರಿಸ್ಬಿಟ್ರೆ ಪರಮೇಶ್ವರ್ ಅವರೇ, ಅವರ ಪತ್ರದಲ್ಲಿ ಆರೋಗ್ಯ ಸಮಸ್ಯೆ ಇದೆ ಅಂತ ಒಂದು ಸುನೀಲ್ ಶಬ್ದ ಅವರೇ, ಇಲ್ಲ. ಹೇಳಿಲ್ಲ. ಅವ್ರು ಹೇಳಿರೋದು ಪತ್ರದಲ್ಲಿ ಸಮಯದ ಬರ್ದಿಲ್ಲ. ಅಭಾವ ಇಲ್ಲ, ಸುನೀಲ್ ನನಗೇನೋ ಅವರೇ. ಬೇರೆ ಗನಂದಾರಿ ಕೆಲಸ ಇದೆ ಅಂತ ಹೇಳಿರೋದವರು. ಪತ್ರದಲ್ಲಿ ಆರೋಗ್ಯ ಸಮಸ್ಯೆ ಇಲ್ಲ, ಆರೋಗ್ಯನೂ ಬಂದಿಲ್ಲ. ಹೇಳಿದರಂತ ಕಾರಣಗಳು ಕೆಲವು ಅವ್ರು ಇರುತ್ತೆ. ಪೂರ ಮಾತಾಡೋದನ್ನ ತಿಳ್ಕೊಳ್ಳೋಕೆ ಕೇಳಿ. ಅವಕಾಶ ಮಾಡ್ಕೊಡ್ಬೇಕು ಇವರು. ಆಮೇಲೆ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಅವರ ಸಮಸ್ಯೆಗಳನ್ನ ಪತ್ರದ ಅದು ಮೂಲಕ ಇದು ಹೇಳಿದ ಎಲ್ಲ ಕಾರಣಗಳು ಹೇಳ್ಬಿಟ್ರೆ ಇರುತ್ತೆ. ಹೆಂಗಾಗುತ್ತೆ? ನೀವು ಸುನಿಲ್ ಅಣ್ಣ ಅಲ್ಲಲ್ಲಪ್ಪ, alternative arrangements ಮಾಡಿ ಏನ್ flag ರಾಜಕೀಯ ಪರಿಸ್ಥಿತಿ flag hoist ಮಾಡದೆ ಆ ಜಿಲ್ಲೆನ ನಿಲ್ಲಿಸ್ತೀವ? ಸರ್ ಆಗಿದ್ರೆ ಅವರು ಇಡೀ ಮಂತ್ರಿ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿದ್ದಾರೆ. ಸರ್. ಬೇರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಸರ್, ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿರ್ಬೇಕಾದ್ರೆ ಅಲ್ಲ. ನೀವು ಅನಾರೋಗ್ಯರಾಗಿದ್ರೆ ಅವ್ರು ಓಕೆ. ಪೂರ ಕೇಳ್ರಿ ಡಾಕ್ಟರ್. ಅನಾರೋಗ್ಯವಾಗಿದ್ರೆ ಆಯ್ತು. ಓಕೆ ಸರ್. ಸರ್, ಇವ್ರು ನನ್ನ ಪ್ರಶ್ನೆ ಸಮಯದ- ಅಲ್ಲಲ್ಲ, ನನ್ನ ಪ್ರಶ್ನೆ ರಾಷ್ಟ್ರಧ್ವಜಕ್ಕೆ ಆಲ್ಟರ್ನೇಟ್ ಮಾಡಬೇಡಿ. ರಾಷ್ಟ್ರಧ್ವಜ ಹಾರಿಸ್ಲಿಕ್ಕೆ ಅಂತ ಸಮಯದ ಅಭಾವ ಇದೆ ಅಂದ್ರೆ ಆ ಸಚಿವನ ತೆಗಿರಿ ಆಲ್ಟರ್ನೇಟ್ ನೀವು. ಅದು ಬಿಟ್ಟು ನೀವು ರಾಷ್ಟ್ರಧ್ವಜಕ್ಕೆ ನಾವು ಸ್ವಾತಂತ್ರ್ಯೋತ್ಸವಕ್ಕೆ ಆಲ್ಟರ್ನೇಟ್ ಜನ ಅದು ನಮಗೆ ಮಾಡೋದಲ್ಲ. ಬಿಡಿ ಅದನ್ನ. ಅದು ಜನ ಅಲ್ಲ, ಅದು ಅದು ಆಲ್ಟರ್ನೇಟ್ ನಮಗೆ ಅಲ್ಲ. ಬಿಡಿ ಅದನ್ನ. ನಾವು ಆ ಆಲ್ಟರ್ನೇಟ್ ನಿರೀಕ್ಷೆ ನಮಗ್ ಮಾಡಿಲ್ಲ ಬಿಡಿಯಪ್ಪ ಇವತ್ತು. ಅದನ್ನ. ಅಲ್ಲ. ನಮಗ್ ಬಿಡಿ ಅದನ್ನ. ನಿಮಗ್ ಬಿಡೋದಲ್ಲ, ರಾಷ್ಟ್ರಧ್ವಜದ ಅಗೌರವ ಕೊಡಬೇಡಿ. ನಿಮಗೆ ಕೊಡಕ್ಕಾಗಲ್ಲ. ನಿಮ್ಮಿಂದ ರಾಜ್ಯ ನಾವು ಇಡೀ ನಮ್ಮ ನಿಮ್ ಸರ್ಕಾರ ಇಡೀ ಯಾವ್ದು ಗೌರವ ಸಮಾಜಕ್ಕೆ ಕೊಡುತ್ತೆ ಅಂತ ಹೇಳಿ? ಸೇರಿರುವಂಥದ್ದು. ನಿಮ್ ಸರ್ಕಾರ ಯಾವ್ದು ಗೌರವ ಜವಾಬ್ದಾರಿ ಅಂತ ಹೇಳಿ ನೋಡಿ. ಯಾವ್ದಕ್ಕೆ ಗೌರವ ಕೊಡುತ್ತೆ ಅಂತ ಹೇಳಿ? ನಮಗಿನ್ನ ಸರ್, ಈ ರೀತಿನ ರಾಷ್ಟ್ರಕ್ಕೆ ಗೌರವ ಸಭಾಧ್ಯಕ್ಷರೇ, ಕೊಡೋರು ಯಾರು ಸ್ವಾತಂತ್ರ್ಯ ಸಿಕ್ಕೋದಿಲ್ಲ. ದಿನಾಚರಣೆಯನ್ನ ಈ ಗೊತ್ತಾಯ್ತಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ನಿಮ್ಮಿಂದ ಆಚರಣೆ ಮಾಡೋದು ಅಲ್ಲಪ್ಪ, ರಾಷ್ಟ್ರಕ್ಕೆ ಗೌರವ ಈ ರೀತಿ ಕೊಡೋದನ್ನ ಈ ನಿಮ್ಮಿಂದ ಕಾಂಗ್ರೆಸ್ ಸರ್ಕಾರ ಕಲಿಬೇಕಾ ಆಚರಣೆ ನಾವು? ಮಾಡುವಂತದ್ದು ನಡೆಸ್ಕೊಳ್ಳುವಂಥದ್ದು. ನಿಮ್ ಪಾರ್ಟಿ ಅಲ್ಲಪ್ಪ, ಹುಬ್ಬಳ್ಳಿಯಲ್ಲಿ ನಿಮ್ಮಿಂದ ರಾಷ್ಟ್ರಧ್ವಜ ಕಲಿಬೇಕಾ? ಹಾರಿಸ್ಲಿಕ್ಕೆ ಬಿಡ್ಲಿಲ್ಲ. ನಿಮ್ ಪಾರ್ಟಿ ರಾಷ್ಟ್ರಧ್ವಜ ಗೌರವ ನಿಮ್ಮಿಂದ ಕಲಿಬೇಕಾ? ಸರ್, ನಮ್ಮಿಂದನೇ ಕಲಿಬೇಕು ಸರ್. ನಮ್ಮಿಂದನೇ ಕಲಿಬೇಕು. ನಿಮ್ಮಿಂದ ಏನ್ ಅಲ್ಲ, ಕಲಿಬೇಕಾಗಿಲ್ಲ? ನಾವೇನ್ ಕಲಿಬೇಡಿ. ನಿಮ್ಮಿಂದ ನಮ್ಮಿಂದ ಏನ್ ಏನು ಕಲಿಯಲ್ಲ. ಕಲಿಬೇಕಾಗಿಲ್ಲ ನಾವು. ನೀವು ನಿಮ್ಮಿಂದ ನಾವು ಆದ್ರೆ ನಿಮ್ಮ ಕಲಿಬೇಕಾಗಿಲ್ಲ. ಜವಾಬ್ದಾರಿ ಹೇಳಿ ಈಗ
ನಿಮ್ಮ ನಾನು ಜವಾಬ್ದಾರಿ ಹೇಳ್ತಾ ಹೇಳಿ ಇದ್ದೀನಿ, ಸರ್. alternate ನಿಮಗೆ arrangement ಮಾಡಿ ನೀವು ಕಳಿಸೋದಿಕ್ಕೆ ಎಲ್ಲ ನೀವು ಇಷ್ಟು ಅಸಹಾಯಕರು ಮಾಡಿದ್ದಾರೆ. ಬಿಡ್ಲಿಲ್ಲ ಸರ್, ಇಷ್ಟು ಅಸಹಾಯಕರಾಗಿ ಏನು ಅಸಹಾಯಕರು? ಇಷ್ಟು ಅಸಹಾಯಕವಾಗಿರೋ ಸರ್ಕಾರ ಇದು ಈ ರೀತಿ ಸಮರ್ಥಿಸಿಕೊಳ್ಳುವಂತದ್ದು ಪರಮೇಶ್ವರ್ ಅವರೇ, ನಿಮ್ಮ ಈ ಪರಿಸ್ಥಿತಿ ಬರಬಾರದಿತ್ತು. ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇದು ಬಡತನ ಇದು ಅಷ್ಟೇ. ಇದು ಈ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ. ಏನ್ ಉತ್ತರ ಕೊಡೋದ್ರಿ? ಅಸಹಾಯಕವಾಗಿರೋ ಈ ಸರ್ಕಾರ ಇದು. ಏನ್ ಉತ್ತರ ಕೊಡ್ಬೇಕು ನಿಮ್ಗೆ? ಉತ್ತರವನ್ನು ಒಬ್ಬ ಮಂತ್ರಿ ಏನು ದೇಶ ಧ್ವಜಾರೋಹಣ ಮಾಡ್ಲಿಕ್ಕೆ ಉತ್ತರ ಹೋಗಲ್ಲ ಅಂತ ಕೊಡ್ಬೇಕಾ ನಿಮ್ಗೆ? ಶೇಕ್ ಹೋಗಲ್ಲ. ಅವ್ರಿಗೇನು ಆರೋಗ್ಯದ ದೃಷ್ಟಿಯಿಂದ ಅವ್ರು ಬರ್ತಿಲ್ಲ. ಆಲ್ಟರ್ನೇಟಿವ್ ಮಾಡಿದೀವಿ ನಾವು. ಅವ್ರು ಬರ್ತಿಲ್ಲ. ಸರ್ ಪರಮೇಶ್ವರ್ ಅವರೇ, ಈ ಪತ್ರದಲ್ಲಿ ನೀವೇ ಒಂದು ಬರ್ಬಿಡಿ ಆರೋಗ್ಯ ಸಮಸ್ಯೆ ಇದೆ ಅಂತ. ನೀವೊಂಚೂರು ತಿದ್ದುಪಡಿ ಮಾಡ್ಕೊಡಿ ಸರ್. ಆರೋಗ್ಯ ಅಂತ ತಿದ್ದುಪಡಿ ಮಾಡ್ಕೊಡಿ. ಏನ್ ಸರ್ ನೀವು ಆರೋಗ್ಯ ಯಾವ ತಿದ್ದುಪಡಿ ಆರೋಗ್ಯ? ಮಾಡೋಣ. ನಿಮ್ ಮಾನಸಿಕತೆಗೆ ಆರೋಗ್ಯ ಬಂದಿದೆ, ವ್ಯತ್ಯಾಸ ಆಗಿದೆ.